ನಮಸ್ಕಾರ, ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ಸೊ ನೆನ್ನೆಯ ಮ್ಯಾಚ್ ಆದಮೇಲೆ ಕೂಡಲೇ ಒಂದು ರಿವ್ಯೂವನ್ನು ಕೊಡಬೇಕು ಅಂತ ನಮ್ಗೆ ಅನಿಸ್ಲಿಲ್ಲ. ಯಾಕಂದರೆ ಕೆಲವೊಂದು ವಿಕ್ಟ್ರಿನ ಇದೆಯಲ್ಲ, ನಾವು ಸ್ವಲ್ಪ ಅದನ್ನು ಅನುಭವಿಸ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು, ಸ್ವಲ್ಪ ಒಳಗಡೆ ಸಿಂಕ್ ಇನ್ ಆಗಬೇಕು. ಆದಮೇಲೆ ಅದ್ರ ಬಗ್ಗೆ ರಿವ್ಯೂವನ್ನು ಕೊಡ್ಬೋದು. ಎಷ್ಟೋ ವರ್ಷಗಳ ಒಂದು ಕನಸು 2008ರಲ್ಲಿ ರಾಹುಲ್ ದ್ರಾವಿಡ್ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ನಾವು ಚೆಪಾಕಲ್ಲಿ ಮ್ಯಾಚನ್ನು ಗೆದ್ವಿ. ಆದರೆ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇರೋದು ಏನು ಅಂತಂದರೆ, ಒಂದು ಅಲ್ಲಿ ಗೆದ್ದಂಥ ರೀತಿ, ಅದಾದಮೇಲೆ ಧೋನಿ ಅವರ ಪಾತ್ರದ ಬಗ್ಗೆ ನಾವು ಮಾತನಾಡಬೇಕು. ಧೋನಿ ಏನಾಗಿದೆ? ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಆಲ್ಮೋಸ್ಟ್ ಅವರು 80 ರನ್ಗೆ 6 ವಿಕೆಟ್ ಹೋಗಿದ್ರು. ಸೊ ಅದಾದಮೇಲೆ ಧೋನಿ ಬರ್ತಾರೆ. ಯಾಕಂದರೆ 43 ಬಾಲಿಗೆ 110+ ರನ್ ಬೇಕಾಗಿತ್ತು. ಆಗ 6 ವಿಕೆಟ್ ಹೋಗಿರಬೇಕಾದ್ರೆ ಯಾರೂ ಕೂಡ ನಾರ್ಮಲಿ ಎಕ್ಸ್ಪೆಕ್ಟ್ ಮಾಡೋದು ಧೋನಿ ಬರ್ತಾರೆ ಅಂತ. ಬಟ್ ಧೋನಿ ಬರಲಿಲ್ಲ. ರವಿಚಂದ್ರನ್ ಅಶ್ವಿನ್ ಬರ್ತಾರೆ. ಓಕೆ, ಇಡೀ ಚೆನ್ನೈ ಸ್ಟೇಡಿಯಂ ಕಾಯ್ತಾ ಇತ್ತು ತಲಾ ಯಾವಾಗ ಬರ್ತಾರೆ ಅಂತ, ಎಂಟ್ರಿ ಯಾವಾಗ ಅಂತ. ಆದರೆ ಅದಾದಮೇಲೆ ಮ್ಯಾಚ್ ಕೈ ಮೀರಿ ಹೋದ್ಮೇಲೆ ಧೋನಿ ಅವರ ಎಂಟ್ರಿ ಆಗುತ್ತೆ, ಬರ್ತಾರೆ, 15 ಬಾಲಿಗೆ 2-3 ಸಿಕ್ಸ್ ಹೊಡಿತಾರೆ, ಇದೆಲ್ಲ ಆಗುತ್ತೆ. ಬಟ್ ಧೋನಿ ಅವರ ಇಂಪ್ಯಾಕ್ಟ್ ಏನು ಮ್ಯಾಚಲ್ಲಿ? ಇದು ಈಗ ಪ್ರಶ್ನೆ. ನಿಜಕ್ಕೂ ಧೋನಿ ಫಿಟ್ ಆಗಿದ್ದಾರಾ? ಕೊನೆಯ ತನಕ 9ನೇ ಪ್ಲೇಯರ್ ಆಗಿ ಬರುವಂಥ ಅವಶ್ಯಕತೆ ಏನಿದೆ ಅನ್ನೋದು ಈಗ ಸದ್ಯಕ್ಕೆ ಚೆನ್ನೈ ಫ್ಯಾನ್ಸ್ನ ಮಾತ್ರ ಅಲ್ಲ, ಎಲ್ಲ ಕ್ರಿಕೆಟ್ ಫ್ಯಾನ್ಸ್ನೂ ಕೂಡ ಕಾಡ್ತಿರುವಂಥ ಪ್ರಶ್ನೆ. ಸೊ ಧೋನಿ ಚೆನ್ನೈನ ಫೇಸ್, ಆದರೆ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಈ ಫ್ರಾಂಚೈಸಿ ಏನಿದ್ದಾರೆ, ಓನರ್ ಏನಿದ್ದಾರೆ, ಧೋನಿ ಅವ್ರನ್ನ ಏನಾದರೂ ಬಲವಂತವಾಗಿ ಟೀಮಲ್ಲಿ ಇರಿಸ್ಕೊಂಡಿದ್ದಾರೆ. ಯಾಕಂದರೆ ಮೊನ್ನೆಯಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ನಾನು ಒಂದು ವೇಳೆ ವೀಲ್ ಚೇರಲ್ಲಿ ಹೋಗ್ತಾ ಇದ್ರು ಕೂಡ ನನ್ನನ್ನು ಕರ್ಕೊಂಡು ಹೋಗಿ ಆಡಿಸ್ತಾರೆ ಇವರು. ಅಷ್ಟು ಮಟ್ಟಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಓನರ್ಗಳು ನನ್ನನ್ನು ಬಿಡೋದಿಲ್ಲ ಅಂತ. ಆದರೆ ವೆರಿ ಕ್ಲಿಯರ್, ಧೋನಿ ಅವರು ಈಗ ಆಲ್ರೆಡಿ ಅವರು ಏಜ್ ಅವ್ರು ನೋಡ್ತಾ ಇದ್ದೀವಿ, 42 ಅಷ್ಟಾಗಿದೆ. ಸೊ ಹಾಗಾಗಿ ಅವರ ಬಾಡಿ ಕಂಡೀಷನ್ ಹೇಗಿದೆ ಅಂತ ನಾವು ಗಮನಿಸಬೇಕು. ನೆನ್ನೆ ನಾನು ನೋಡ್ತಾ ಇದ್ದೆ, ಬಹುತೇಕ ಎಲ್ಲ ಈ ಮೈಕ್ ಹಿಡಿದು ಮಾತಾಡ್ಸಾಗ ಚೆನ್ನೈಯಿಂದ ಹೊರಗಡೆ ಬರಬೇಕಾದ್ರೆ ಫ್ಯಾನ್ಸ್ಗಳನ್ನು ಅವರೇ ಧೋನಿಗೆ ಚೀಮಾರಿ ಹಾಕ್ತಿದ್ರು. ಯಾಕಂದರೆ ಧೋನಿ ಅಂತ ಲೆಜೆಂಡನ್ನು ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿರುವಂಥ ಲೆಜೆಂಡ್. 2007 ವರ್ಲ್ಡ್ ಕಪ್ ಇರ್ಬೋದು, 2011 ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದು, ಪ್ರತಿಯೊಂದರಲ್ಲೂ ಕೂಡ ಧೋನಿ ಅವರ ಆ ಚಾಪ್ ಇದೆ. ಅವ್ರನ್ನ ಈ ರೀತಿ ಚೆನ್ನೈ ಫ್ಯಾನ್ಸ್ಗಳೇ ಬೈಯೋದು, ಚೀಮಾರಿ ಹಾಕೋದು ನೋಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಸ್ ಎ ಟ್ರೂ ಕ್ರಿಕೆಟ್ ಫ್ಯಾನ್. ಸೊ ಅದಕ್ಕೆ ಹೇಳ್ತಿರೋದು, ಧೋನಿ ಅವ್ನು ಡಿಸೈಡ್ ಮಾಡಬೇಕಾದಂಥ ಹಂತ ಬಂದಿದೆ ಅಂತ ಕಾಣಿಸುತ್ತೆ. ಯಾಕಂದರೆ ಅವರಲ್ಲಿ ಆಟ ಇಲ್ವಾ? ಖಂಡಿತ ಇದೆ. ಅದಕ್ಕೆ ಕಾರಣ ನೀವು ಅದಕ್ಕೊಂದು ಸಾಕ್ಷಿ ಅಂತಂದರೆ ಫಿಲ್ ಸಾಲ್ಟ್ನ ಸ್ಟಂಪ್ ಮಾಡಿದಂಥ ರೀತಿ. 0.141 ಸೆಕೆಂಡ್ಸ್ನ ಆ ಭಾಗದಲ್ಲಿ ಅವ್ರು ಸ್ಟಂಪ್ ಮಾಡ್ತಾರೆ. ಹಾಗಾಗಿ ಏನು ಕ್ಷಮತೆ ಇಲ್ವಾ? ಖಂಡಿತ ಇದೆ. ಅವ್ರಿಗೇನು ದೃಷ್ಟಿಯೇನೋ ಪ್ರಾಬ್ಲಮ್ ಆಗಿದೆಯಾ? ಕ್ವಿಕ್ನೆಸ್ ಇಲ್ವಾ? ಅದು ಕೂಡ ಇದೆ. ಬ್ಯಾಟಿಂಗಲ್ಲಿ ಬಂದು 6 ಹೊಡೆಯುವಂಥ ಒಂದು ಸಾಮರ್ಥ್ಯ ಇಲ್ವಾ? ಅದೂ ಇದೆ. ಆದರೆ ಯಾಕೆ 19-20ನೇ ಓವರ್ಗೆ ಅವ್ರನ್ನ ಅವರು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ, ಮೇ ಬಿ ಒಂದು ಅವರ ಫಿಟ್ನೆಸ್, ನಾವಾಗಲೇ ಹೇಳಿದಾಗೆ ಲಾಸ್ಟ್ ಸೀಸನ್ ಅವರು ಒಂದು ಮ್ಯಾಚ್ ಆದಮೇಲೆ ಹೊರಗಡೆ ನಡ್ಕೊಂಬರ್ತಾರೆ, ಒಂದು ಕಾಲಲ್ಲಿ ಒಂದು ಐಸ್ ಪ್ಯಾಕ್ ಇರುತ್ತೆ, ಐಸ್ ಪ್ಯಾಕನ್ನು ಅಟ್ಯಾಚ್ ಮಾಡ್ಕೊಂಡು ಅವ್ರು ಒಳಗೆ ಎಂಟ್ರಿ ಕೊಡ್ತಾರೆ, ಬಂದು ಎಲ್ಲರೂ ಕೂಡ ಗ್ರೌಂಡ್ ಸ್ಟಾಫ್ನ ಮಾತಾಡ್ತಾರೆ. ಸೊ ಆವಾಗಲೇ ಅನಿಸಿತ್ತು ಎಲ್ಲ ಒಂದು ಕಡೆ ಧೋನಿ ಅವರು ಕಂಪ್ಲೀಟಾಗಿ ಫಿಟ್ ಇಲ್ಲ. ಸೊ ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರಿಗೆ ಬ್ರ್ಯಾಂಡ್ ಫೇಸ್ ಬೇಕು, ಬ್ರ್ಯಾಂಡ್ ವ್ಯಾಲ್ಯೂ ಬೇಕು. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಧೋನಿ ಇಲ್ಲದೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ನ ನೀವು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅವ್ರನ್ನ ಬಿಟ್ಟು ಯಾರಿದ್ದಾರೆ? ದೊಡ್ಡ ಸ್ಟಾರ್ ಫೇಸ್ ಅನ್ನೋದು ಒಬ್ಬರೂ ಇಲ್ಲ. ಧೋನಿ ಇಸ್ ದ ಒನ್ ಆ್ಯಂಡ್ ಓನ್ಲಿ ಫೇಸ್. ನಿಮ್ಮ ಕೊಹ್ಲಿ ಅಂತ ನಾವು RCB ಅಂತ ನೋಡಿದ್ರು ಕೂಡ ಕೊಹ್ಲಿ ಬಿಗ್ಗೆಸ್ಟ್ ಫೇಸ್. ಅವರು ಆದಮೇಲೆ ಈಗ ರಜತ್ ಪಟಿದಾರ್ನ ರೆಡಿ ಮಾಡ್ತಿದ್ದಾರೆ, ಒಂದಷ್ಟು ಹೊಸ ಪ್ಲೇಯರ್ಗಳು ಬರಬೇಕು ಅನ್ನೋ ಒಂದು ಪ್ರಯತ್ನಗಳು ಆಗ್ತಾ ಇದೆ. ಬಟ್ ಚೆನ್ನೈಗೆ ಒಂದು ಸಲ ಧೋನಿ ಹೊರಗಡೆ ಹೋದರೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೇನಾದರೂ ಫೋರ್ಸ್ಫುಲಿ ಅವ್ರನ್ನ ಟೀಮಲ್ಲಿ ಇಟ್ಕೊಂಡಿರುವಂಥ ಪ್ರಯತ್ನ ಆಗುತ್ತಾ ಅಂತ. ಇನ್ನೂ ಭಾಳಷ್ಟು ಜನರಿಗೆ ಒಂದು ಪ್ರಶ್ನೆ ಇದೆ, ಯಾಕೆ ಧೋನಿ 1 ಡೌನ್ ಬರ್ಬೋದಲ್ವಾ, ಅಥವಾ 10 ಓವರ್ಗೆ 1-2 ವಿಕೆಟ್ ಬಿದ್ದಾಗ 4ನೇ ಪ್ಲೇಸಲ್ಲಿ ಬರ್ಬೋದು ಅಂತ. ನೋಡಿ, ಧೋನಿ ಕಂಪ್ಲೀಟ್ ಆಗಿ ಕಮಿಟ್ಮೆಂಟ್ ಕೊಡುವಂಥ ಒಬ್ಬ ಪ್ಲೇಯರ್, ಸುಮ್ಮನೆ ಬಂದು ಕಾಟಾಚಾರಕ್ಕೆ ಆಡಿ ಹೋಗುವಂಥ ಪ್ಲೇಯರ್ ಖಂಡಿತ ಅಲ್ಲ. ನಾವು ನೋಡಿರೋ ಹಾಗೆ ಕಳೆದ ಒಂದು 20 ವರ್ಷದಿಂದ ಆಲ್ಮೋಸ್ಟ್ ನೋಡ್ತಾ ಇದ್ದೀವಿ. 2007 ವರ್ಲ್ಡ್ ಕಪ್ ಅಂತ ಅಂದರೆ ಈಗ 18 ವರ್ಷ. ಸೊ ಆವಾಗಿಂದ ಧೋನಿನ ನೋಡ್ತಿರೋ ಹಾಗೆ, ಏನಾದರೂ ಅವರು 10 ಓವರ್ 11ನೇ ಓವರಿಗೆ ಬಂದರೆ ಕ್ವಿಕ್ ರನ್ಗಳನ್ನು ತಗೊಳ್ಬೇಕಾಗತ್ತೆ, ಡಬಲ್ಸ್ ಓಡಬೇಕಾಗತ್ತೆ, 3 ರನ್ ಇದ್ದಾಗ 3 ಓಡಬೇಕಾಗತ್ತೆ. ಸೊ ಮೇ ಬಿ ಆ ಕಾರಣದಿಂದ ಏನಾದರೂ ಸ್ಕಿಪ್ ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಇದನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಅವರ ಫ್ರಾಂಚೈಸಿನೇ ಕ್ಲಿಯರ್ ಮಾಡಬೇಕು. ಇಲ್ಲದೆ ಹೋದರೆ ಧೋನಿನೇ ಎಲ್ಲಾದರೂ ಬಂದು ಮಾತಾಡಬೇಕು, ಯಾಕೆ ಅವರು ಇಷ್ಟು ಲೇಟಾಗಿ ಬರ್ತಿದ್ದಾರೆ ಅಂತ. ಸೊ ಇದು ಧೋನಿ ವಿಚಾರವಾಗಿ ನಡೀತಿರುವಂಥ ದೊಡ್ಡ ಪ್ರಶ್ನೆ. ಈಗ ಯಾಕೆ ಅವರು ಕೊನೆಗೆ ಉಳಿತಿದ್ದಾರೆ? ಒಂದು ವೇಳೆ ಬರೀ ವಿಕೆಟ್ ಕೀಪಿಂಗಿಗೆ ಮಾತ್ರ ಧೋನಿ ಅವ್ರನ್ನ ಬಳಸ್ತಾ ಇದ್ದಾರೆ ಅಂತಂದರೆ, ಅವ್ರ ಬದಲು ಯಾರಾದರೂ ಯಂಗ್ಸ್ಟರಿಗೆ ಕೊಡ್ಬೋದಲ್ವಾ ವಿಕೆಟ್ ಕೀಪಿಂಗ್ ಅವಕಾಶ, ಚೆನ್ನಾಗಿ ಮಾಡುವಂಥವ್ರು ಇದ್ದಾರೆ ಅಂತ. ಇಲ್ಲ, ಒಂದಷ್ಟು ಜನರ ವಾದ ಏನಿದೆ ಅಂತಂದರೆ, ಧೋನಿ ಯಂಗ್ಸ್ಟರ್ ಮ್ಯಾಚ್ ವಿನ್ ಮಾಡಲಿ, ಬೇರೆಯವ್ರಿಗೆ ಅವಕಾಶ ಕೊಡ್ತಿದ್ದಾರೆ ಮ್ಯಾಚ್ ವಿನ್ ಮಾಡಲಿ ಅಂತ. ನಾನೇ ಭಾಳಷ್ಟು ಮ್ಯಾಚ್ಗಳನ್ನು ವಿನ್ ಮಾಡಿದ್ದೀನಿ, ಈಗ ಬೇರೆಯವರು ಆ ಜವಾಬ್ದಾರಿಯನ್ನು ಹೊರಲಿ, ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಹೊರಲಿ ಅಂತ ಅವರು ಅವಕಾಶ ಮಾಡಿಕೊಡ್ತಿದ್ದಾರೆ ಅಂತ. ಅದಂತೂ ಖಂಡಿತ ಸಾಧ್ಯ ಆಗಿರಲಿಕ್ಕಿಲ್ಲ. ಯಾಕಂದರೆ ನೆನ್ನೆ ಮ್ಯಾಚ್ ನೋಡಿದಾಗ ನನಗನ್ಸಿದ್ದು, ಆ ಸಿಚುವೇಷನಲ್ಲಿ ಅಶ್ವಿನ್ ಬರ್ತಾರೆ ಅಂತಂದರೆ ಧೋನಿ ಇದು ಬೇರೆಯವ್ರಿಗೆ ಗೆಲ್ಸ್ಕೊಡ್ಲಿ ಅಂತ ಮಾಡುವಂಥ ಅವಕಾಶ ಕೊಡ್ತಿರೋದು ಖಂಡಿತ ಅಲ್ಲ. ಸೀರಿಯಸ್ ಆಗಿ ಏನೋ ಸಮಸ್ಯೆ ಇದೆ. ಬಟ್ ಅದನ್ನು ಧೋನಿ ಕೂಡ ರಿವೀಲ್ ಮಾಡ್ತಾ ಇಲ್ಲ, CSK ಅವರು ಕೂಡ ರಿವೀಲ್ ಮಾಡ್ತಾ ಇಲ್ಲ. ಓಕೆ, ಧೋನಿ ವಿಚಾರ ಆಯಿತು. ಆದರೆ ನೆನ್ನೆ ಗೆಲುವಿನ ಬಗ್ಗೆ ಮಾತನಾಡೋಣ.
ಭಾಳಷ್ಟು ಕಿಂಡಲ್ ಆಗಿತ್ತು, ಲಾಲಿಪಾಪ್ ತೋರಿಸುವಂಥದ್ದು ಕೂಡ ಆಗಿತ್ತು. ಅಂದರೆ ಈ ಸಲ ಕಪ್ಪು ಲಾಲಿಪಾಪು ಅಂತ ಹೇಳ್ತಿದ್ರಲ್ಲ, ಅದನ್ನು ಕೆಲವರು ತಗೊಂಡು ಗ್ರೌಂಡಿಗೆ ಬಂದಿದ್ದರು. ದೊಡ್ಡ ಸೈಜಿನ ಲಾಲಿಪಾಪ್ ಈ ಫೈಬರ್ದು. ವಾಟ್ ಇನ್ ಕೇಸ್ ಚಿನ್ನಸ್ವಾಮಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಂದಾಗ ಇಲ್ಲೂ ಕೂಡ ಏನಾದರೂ ಈ ಕೈಗಾಗುವಂಥ ಬೇಡಿ ಅಂಥದ್ದು ಏನಾದ್ರು ತಂದುಬಿಟ್ರೆ ಏನು ಅಂತ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದ್ದಾರೆ ಈಗ. ಅಂದರೆ ಒಬ್ರಿಗೊಬ್ರು ಕೌಂಟ್ರ್ ಕೊಡ್ತಾ ಹೋಗೋದಾದರೆ 2 ವರ್ಷ ಬ್ಯಾನ್ ಆಗಿದ್ರಲ್ಲ, ಅದನ್ನು ಸೂಚಕವಾಗಿ ಏನಾದರೂ ಒಂದು ಬಳಸಿದ್ರೆ, ಏನಾದರೂ ಒಂದು ತೊಗೊಂಬಂದರೆ ಅದನ್ನು ಒಪ್ಕೋತಾರ ಅಂತ. ಸೊ ಯಾವತ್ತೂ ಕ್ರಿಕೆಟಾಗಿ ನೋಡಿದ್ರೆ ಚಂದ. ಯಾಕಂದರೆ ಧೋನಿ ಕೂಡ ನಮ್ಮವ್ರನ್ನೇ, ಭಾರತಕ್ಕೋಸ್ಕರ ಕಪ್ಪನ್ನು ಗೆಲ್ಲಿಸಿದಂಥವ್ರು, ವಿಶ್ವಕಪ್ ಕ್ಯಾಪ್ಟನ್ಶಿಪ್ ಅಂದರೆ ಇಡೀ ಟೀಮ್ ಸೇರಿ ಕಪ್ ಗೆದ್ದಿರೋದು. ಬಟ್ ಅವ್ರ ಸಾರಥ್ಯ ಅವ್ರದ್ದೇನೆ. ಸಾಕಷ್ಟು ಸರ್ವೀಸ್ ಅವರು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಕ್ರಿಕೆಟನ್ನು ಕ್ರಿಕೆಟಾಗಿ ನೋಡಿ. ಧೋನಿ ನಮ್ಮವರೇ, ಕೊಹ್ಲಿನೂ ನಮ್ಮವರೇ. ಏನೋ ಈ ಫ್ರಾಂಚೈಸಿ ವಿಚಾರಕ್ಕೆ ಇಂಡಿಯಾ ಪಾಕಿಸ್ತಾನ ಲೆವೆಲ್ಗೆ ಪರಸ್ಪರ ಕೌಂಟ್ರ್ ಕೊಡುವಂಥ ಆಟ ಬೇಡ. ಇದು ಸದ್ಯಕ್ಕೆ ಚೆನ್ನೈ ಮತ್ತು RCB ಮ್ಯಾಚ್ ಆದಮೇಲೆ ಏನೇನು ಆಗ್ತಿದೆ, ಟ್ರಾಲ್ಗಳು ಅದನ್ನು ಗಮನಿಸಿದಾಗ ನಂಗೆ ಅನಿಸಿದ್ದು ಕ್ರಿಕೆಟಾಗಿ ನೋಡಿದ್ರೆ ಅದು ಚಂದ ಅಂತ. ಸೊ ಇದಾಗಿತ್ತು TV9ನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.